ನಮಸ್ಕಾರ ವೀಕ್ಷಕರೇ, ಧ್ರುವ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶ್ರೀಧರ್ ಗಾಮನಗಟ್ಟಿ ಮಾಡುವ ನಮಸ್ಕಾರಗಳು. ನಮ್ಮ ಮನೆದೇವರ ಕೃಪಾ ಆಶೀರ್ವಾದದಿಂದ ಹಾಗೂ ನಮ್ಮ ತಂದೆ ತಾಯರ ಆಶೀರ್ವಾದದಿಂದ ಮತ್ತು ನಮ್ಮ ವಾಸ್ತು ಗುರುಗಳಾದಂತ ಶ್ರೀ ಪ್ರೇಮ್ ಕುಮಾರ್ ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಾ ಇವತ್ತಿನ ಈ ಸಂಚಿಕೆಯನ್ನ ಪ್ರಾರಂಭಿಸೋಣ. ವೀಕ್ಷಕರೇ, ನನಗೆ ಒಂದು ಪ್ಲಾನ್ ಬಂದಿದೆ. ಈ ಪ್ಲಾನ್ ವೆರಿಫಿಕೇಶನ್ ಮಾಡೋ ಸಲುವಾಗಿ ಅವರು ಮನೆ ಕಟ್ಟುತ್ತಾ ಇದ್ದಾರೆ. ಆ ಮನೆ ಪ್ಲಾನ್ ಅನ್ನ ನನಗೆ ಕಳಿಸಿದ್ದಾರೆ. ಇದು ವಾಸ್ತು ಪ್ರಕಾರ ಸ್ವಲ್ಪ ಚೆಕ್ ಮಾಡಿಕೊಡಿ, ಹೇಗಿದೆ ನೋಡಿ, ಇದ್ರ ಪ್ರಕಾರ ನಾವು ಕಟ್ಟಬಹುದಾ ಅಥವಾ ಬೇರೆ ಏನಾದ್ರೂ ಪ್ಲಾನ್ ಹಾಕಬಹುದಾ, ಇದು ಸರಿ ಇತ್ತಂದ್ರೆ ಈ ಪ್ರಕಾರ ಕಟ್ಟಬಹುದು ಹೇಗೆ ಅನ್ನೋದನ್ನ ವಿಚಾರಣೆ ಮಾಡೋಕ್ಕೋಸ್ಕರ ಇದೊಂದು ಪ್ಲಾನ್ ಕಳಿಸಿದ್ದಾರೆ. ಈ ಪ್ಲಾನ್ ಅಲ್ಲಿ ಎಷ್ಟೊಂದು ತಪ್ಪುಗಳಿದೆ ಅನ್ನೋದನ್ನ ಇವತ್ತು ನಿಮಗೆ ಒಂದು ಪ್ಲಾನ್ ಅನ್ನ ತೋರಿಸ್ತೀನಿ. ಈ ಪ್ಲಾನ್ ಅಲ್ಲಿ ಎಷ್ಟೊಂದು ಸಮಸ್ಯೆಗಳು ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನೀವೇ ಕಣ್ಣಾರೆ ನೋಡಿ. ದಯವಿಟ್ಟು ನಾನು ಎಲ್ಲಾ ಇಂಜಿನಿಯರ್ಸ್ಗಳಲ್ಲೇನು ಈ ಪ್ಲಾನ್ ಕೊಡ್ತಾ ಇರುವಂತ ಇಂಜಿನಿಯರ್ಸ್ಗಳಲ್ಲಿ ಒಂದು ವಿನಂತಿಯನ್ನ ಮಾಡಿಕೊಳ್ಳುತ್ತೇನೆ. ಏನಂದರೆ, ನೀವು ಪ್ಲಾನ್ ಕೊಡುವ ಮುಂಚಿತವಾಗಿ ಯಾವುದೇ ಒಂದು ಸೈಟಿನ ಬಗ್ಗೆ ಸರಿಯಾಗಿ ಡಿಗ್ರಿಗಳನ್ನು ತಿಳಿದುಕೊಂಡು ನಂತರ ವಾಸ್ತುವಿನ ಕೆಲವು ಬೇಸಿಕ್ ವಿಚಾರಗಳನ್ನ ತಿಳಿದುಕೊಂಡು ನಂತರ ಪ್ಲಾನ್ ಕೊಟ್ರೆ ಆ ಮನೆ ಕಟ್ಟೋರು ಕೂಡ ಚೆನ್ನಾಗಿರ್ತಾರೆ. ಯಾವುದೇ ರೀತಿ ವಾಸ್ತುವಿನ ಚೆಕ್ ಮಾಡಿಸದೆ ಕಟ್ಟಿದರೆ ಅವರ ಪರಿಸ್ಥಿತಿ ಎಷ್ಟೊಂದು ಕೆಟ್ಟದಾಗಿರತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ವೀಕ್ಷಕರೇ, ಇದು ನನ್ನ ಹತ್ರ ಬಂದಿರುವಂತ ಪ್ಲಾನ್ ಏನಿದೆಯಲ್ಲ, ಇದು ದಕ್ಷಿಣಕ್ಕೆ ರೋಡ್ ಇದೆ. ಈ ದಕ್ಷಿಣದಲ್ಲಿ ರೋಡ್ ಇದ್ದರೆ ಈ ಭಾಗದಿಂದ ಎಂಟ್ರಿ ಕೊಟ್ಟಿದ್ದಾರೆ ಅವರು. ಇಲ್ಲಿ ಯಾವ ರೀತಿ ತೊಂದರೆಗಳಿದೆ ಅಥವಾ ಈ ಪ್ಲಾನಿನಲ್ಲಿ ಎಷ್ಟು ತಪ್ಪುಗಳು ಇದಾವೆ ಅನ್ನೋದನ್ನ ಪಂಚಭೂತಗಳನ್ನ ಸರಿಯಾಗಿ ಮ್ಯಾನೇಜ್ ಮಾಡದೆ, ಯಾವುದೂ ವಾಸ್ತುವಿನ ಬಗ್ಗೆ ಅವರಿಗೆ ನಾಲೆಡ್ಜ್ ಇರದೆ ಈ ರೀತಿ ಪ್ಲಾನ್ ಕೊಟ್ರೆ ಈ ಮನೆ ಕಟ್ಟುವಂತವರ ಪರಿಸ್ಥಿತಿ ತುಂಬಾ ಗಂಭೀರವಾಗಿ ಪರಿಣಮಿಸುತ್ತದೆ. ಆದ್ರಿಂದ ಈ ಪ್ಲಾನಿನ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ತೋರಿಸುತ್ತೇನೆ. ಇದು ದಕ್ಷಿಣದ ರೋಡು. ಈ ದಕ್ಷಿಣದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಈ ದಕ್ಷಿಣದಿಂದ ನೈಋತ್ಯ ಕಡೆಗೆ ಯಾವುದೇ ನಾಲ್ಕು ಕಡೆಗೂ ಯಾವುದೇ ರೀತಿಯಾದಂತ ಇಲ್ಲಿ ಜಾಗ ತೋರಿಸಿಲ್ಲ ಅವರು. ಪೂರ್ವ ದಿಕ್ಕಿಗೆ ಜಾಗವಿಲ್ಲ, ದಕ್ಷಿಣ ದಿಕ್ಕಿಗೆ ದಾರಿ ಇದೆ, ಪಶ್ಚಿಮ ದಿಕ್ಕಿಗೆ ಕೂಡ ಯಾವುದೇ ರೀತಿಯಾದಂತ ಜಾಗವಿಲ್ಲ, ಉತ್ತರ ದಿಕ್ಕಿಗೆ ಇಲ್ಲಿ ಬಾಗಲ ಇಟ್ಟಿರೋದ್ರಿಂದ ಇಲ್ಲಿ ಹಿಂದ್ಗಡೆಗೆ ಸ್ವಲ್ಪ ಜಾಗ ಇರಬಹುದು ಅಂತ ನನ್ನ ಅನಿಸಿಕೆ. ಈ ವಿಚಾರವನ್ನ ನೋಡಿದಾಗ ಇಲ್ಲಿ ದಕ್ಷಿಣದಿಂದ ಸ್ಟಾರ್ಟ್ ಮಾಡೋಣ. ದಕ್ಷಿಣದ ಮಧ್ಯಭಾಗದಿಂದ ಈ ನೈಋತ್ಯ ದಿಕ್ಕಿನ ಕಡೆಗೆ ಯಾವುದೇ ರೀತಿ ಜಾಗ ಇಲ್ಲದೆ ಇಲ್ಲಿ ಬ್ಲಾಕ್ ಮಾಡಿದ್ದಾರೆ. ಇದು ಮೊದಲನೇದ್ದು. ನಂತರ ಇದೇ ಸ್ಥಾನದಲ್ಲಿ ದಕ್ಷಿಣ ನೈಋತ್ಯದಲ್ಲಿ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ, ಗೇಟಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದು ಕೂಡ ತುಂಬಾ ತೊಂದರೆ ಮಾಡುವಂತದ್ದು. ಈ ಮನೆಯಲ್ಲಿ ಎಲ್ಲವನ್ನು ಕಳೆದುಕೊಂಡು ಬೀದಿಗೆ ಬರುವಂತ ಎಂಟ್ರಿ ಇದು. ಆನಂತರ ಈ ಜಾಗದಲ್ಲಿ ಇಲ್ಲಿ ಗಂಡ ಹೆಂಡತಿಯರು ನೆಮ್ಮದಿಯಾಗಿ ಜೀವನ ಮಾಡಲ್ಲ ಮತ್ತು ಅವರ ಮೇಲ್ಗಡೆ ಅವಘಡಗಳ ಸಂಭವಿಸುವಂತಹದ್ದು, ಅಪಘಾತಗಳ ಸಂಭವಿಸುವಂತಹದ್ದು, ಜೀವ ಹಾನಿಗಳಾಗುವಂಥದ್ದು, ಈ ಸಂಭವಗಳೆಲ್ಲ ಇಲ್ಲಿ ನಡೆಯುತ್ತೆ. ಇಲ್ಲಿ ದಕ್ಷಿಣ ನೈಋತ್ಯದಲ್ಲಿ ಮೇನ್ ಡೋರ್ ಅನ್ನು ಕೊಟ್ಟಿದ್ದಾರೆ, ಎಂಟ್ರಿ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ದಕ್ಷಿಣ ನೈಋತ್ಯದಲ್ಲಿ ಮನೆಯ ಮುಖ್ಯ ಬಾಗಿಲು ಬರಬಾರದು. ಈ ದಿಕ್ಕಿಗೆ ಯಾವುದೇ ಕಾರಣಕ್ಕೂ ಎಂಟ್ರಿ ಕೊಡಬಾರದು. ಅದಲ್ಲದೆ ಇವರು ಪಶ್ಚಿಮ ನೈಋತ್ಯ ಮತ್ತು ದಕ್ಷಿಣ ನೈಋತ್ಯದಲ್ಲಿ ಹಾಲನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಹಾಲು ಬರಬಾರದು. ಇಲ್ಲಿ ಬೆಡ್ರೂಮ್ ಬರಬೇಕು ಅಥವಾ ಭಾರವಾದಂತ ವಸ್ತುಗಳು ಕೂಡ ಇಲ್ಲಿ ಇಟ್ರೆ ತುಂಬಾ ಅನುಕೂಲ. ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಇವರು ಪಶ್ಚಿಮ ವಾಯವ್ಯ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಡೈನಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಡೈನಿಂಗ್ ಕೂಡ ಇಲ್ಲಿ ಆದಷ್ಟು ಅವಾಯ್ಡ್ ಮಾಡಿದ್ರೆ ತುಂಬಾ ಉತ್ತಮ. ಈ ಭಾಗದಲ್ಲಿ ಕೂಡ ಒಂದು ಬೆಡ್ರೂಮ್ ಇಟ್ರೆ, ಮಕ್ಕಳಿಗೆ ಬೆಡ್ರೂಮ್ ಇಟ್ರೆ ತುಂಬಾ ಅನುಕೂಲ ಆಗುವಂತದ್ದು ಈ ಸ್ಥಾನದಿಂದ. ಅದಲ್ಲದೆ ಇವರು ಪಶ್ಚಿಮ ವಾಯವ್ಯ ಮತ್ತು ಉತ್ತರ ವಾಯವ್ಯ ದಿಕ್ಕಿನಲ್ಲಿ ಒಂದು ಕಿಚನ್ ಕೊಟ್ಟಿದ್ದಾರೆ. ಕಿಚನ್ ಬರಬಹುದು, ವಾಯವ್ಯ ದಿಕ್ಕಿನಲ್ಲಿ ಕಿಚನ್ ಬರಬಹುದು, ಯಾವುದೇ ರೀತಿಯಾದಂತ ತೊಂದರೆಗಳಿಲ್ಲ. ಆದ್ರೆ ಇವರು ಕೊಟ್ಟಿರುವಂತದ್ದು ಇಲ್ಲಿ ಗ್ಯಾಸ್ ಸ್ಟವ್ ಅನ್ನೋದು ಏನಿದೆ ನೋಡಿ,
ಯಾವುದೇ ಕಾರಣಕ್ಕೂ ಉಚ್ಚ ಸ್ಥಾನದಲ್ಲಿ ಬರಬಾರ್ದು, ಇದು ನೀಚ ಸ್ಥಾನದಲ್ಲಿ ಬರಬೇಕು. ಸ್ಟೋವ್ ಅನ್ನ ಕೊಟ್ಟಿದ್ದಾರೆ, ಆದ್ರೆ ಇದು ಉತ್ತರ ವಾಯವ್ಯ ದಿಕ್ಕಿನಲ್ಲಿ ಈ ಭಾಗದಲ್ಲಿ ಬಂದ್ರೆ ತುಂಬಾ ಉತ್ತಮ. ಅದಲ್ಲದೆ ಇಲ್ಲಿ ಸಿಂಕ್ ಕೂಡ ಏನ್ ಮಾಡಿದ್ದಾರೆ, ಈ ರೂಮಿನ ನೈಋತ್ಯ ಭಾಗದಲ್ಲಿ ಇಲ್ಲಿ ಸಿಂಕ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಂಕ್ ಅನ್ನೋದು ಏನಿದೆಯಲ್ಲ, ಈ ರೂಮಿನ ಈಶಾನ್ಯ ಬಾಗಿನ ಕಡೆಗೆ ಬಂದ್ರೆ ತುಂಬಾ ಉತ್ತಮ. ಇಲ್ಲಿ ಹೆಣ್ಣು ಮಕ್ಕಳಿಂದ ಸಿಕ್ಕಾಪಟ್ಟೆ ಖರ್ಚಾಗುವಂತಹದ್ದು, ಅನಾವಶ್ಯಕವಾಗಿ ಮನಿ ಫ್ಲೋಯಿಂಗ್ ಅನ್ನೋದು ಜಾಸ್ತಿ ಇರುತ್ತೆ, ಅನಾವಶ್ಯಕವಾಗಿ ಖರ್ಚುಗಳು ಆಗುವಂಥದ್ದು, ಈ ರೀತಿ ತೊಂದರೆಗಳು ಇಲ್ಲಿ ಹೆಚ್ಚಿಗೆ ಆಗುತ್ತದೆ. ನಂತರ ಇಲ್ಲಿ ನೋಡಿದ್ರೆ ಈ ರೂಮಿಗೆ ಈಶಾನ್ಯ ಭಾಗದಲ್ಲಿ ಇದೇ ಎಂಟ್ರಿ ಕೊಟ್ಟಿದ್ದಾರೆ, ಇದು ಪರವಾಗಿಲ್ಲ. ನಂತರ ಇಲ್ಲಿಂದ ನಾವು ಈಶಾನ್ಯ ಭಾಗಕ್ಕೆ ಬಂದಾಗ ಈಶಾನ್ಯ ಭಾಗದಲ್ಲಿ ಬೆಡ್ರೂಮ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬೆಡ್ರೂಮು ಈಶಾನ್ಯ ಭಾಗದಲ್ಲಿ ಬರಬಾರದು. ಇಲ್ಲಿ ಬೆಡ್ರೂಮ್ ಬಂದ್ರೆ ಸುಮಾರು ತೊಂದರೆಗಳಾಗುವಂಥದ್ದು. ಆನಂತರ ಈ ಭಾಗದಲ್ಲಿ ವಾಸ್ತು ಪುರುಷನ ತಲೆ ಬಂದಿರುವುದರಿಂದ ಈ ಭಾಗದಲ್ಲಿ ಸಮಸ್ಯೆಗಳು ತುಂಬಾ ಆಗುತ್ತವೆ. ನರ ದೌರ್ಬಲ್ಯಗಳಾಗುವಂಥದ್ದು, ಈ ರೀತಿ ಸಮಸ್ಯೆಗಳು ತುಂಬಾ ಆಗುತ್ತದೆ. ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗದಲ್ಲಿ ಫ್ರೀ ಆಗಿ ಬಂದು ಹಾಲ್ ಬಂದ್ರೆ ತುಂಬಾ ಉತ್ತಮ. ಯಾವುದೇ ಕಾರಣಕ್ಕೂ ಬೆಡ್ರೂಮ್ ಬರಬಾರದು. ಅದಲ್ಲದೆ ಈ ಜಾಗದಲ್ಲಿ ನೋಡಿದ್ರೆ ಪೂರ್ವ ಈಶಾನ್ಯ ದಿಕ್ಕಿನಲ್ಲಿ ಒಂದು ಟಾಯ್ಲೆಟ್ ಕೊಟ್ಟಿದ್ದಾರೆ, ಅದರ ಪಕ್ಕನೆ ಪೂಜಾ ಮನೆಯನ್ನು ಕೊಟ್ಟಿದ್ದಾರೆ. ಇದು ಪೂಜಾ ಮನೆ, ಇದು ಸರಿ, ಈ ಪೂಜಾ ಮನೆ ಪೂರ್ವ ದಿಕ್ಕಿನಲ್ಲಿ ಕೊಟ್ಟಿರುವಂತದ್ದು ಸರಿ. ಬಟ್ ಆದ್ರೆ ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ ಬಾತ್ರೂಮು ಇಲ್ಲಿ ಬರಲೇಬಾರದು. ಇದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಇಲ್ಲಿ ಏನಾದರೂ ಬಂದರೆ ತುಂಬಾ ತೊಂದರೆಗಳಾಗುವಂಥದ್ದು. ಅದಲ್ಲದೆ ಈ ಮನೆ ಯಜಮಾನರಿಗೆ ತುಂಬಾ ಸಮಸ್ಯೆಗಳಾಗುವಂಥದ್ದು, ಈ ರೀತಿ ಸಮಸ್ಯೆಗಳು ಇಲ್ಲಿ ಉದ್ಭವ ಆಗುತ್ತದೆ. ಅದಲ್ಲದೆ ಈ ಭಾಗದಲ್ಲಿ ಅಂದ್ರೆ ಆಗ್ನೇಯ ಭಾಗದಲ್ಲಿ ಇಲ್ಲೊಂದು ಬೆಡ್ರೂಮ್ ಕೊಟ್ಟಿದ್ದಾರೆ, ಪ್ಲಸ್ ಅದಕ್ಕೊಂದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಬೆಡ್ರೂಮ್ ಬರಬಹುದು, ಬಟ್ ಬೆಡ್ರೂಮ್ ಬಂದ್ರು ಕೂಡ ಈ ಬೆಡ್ರೂಮ್ ಅನ್ನ ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಇರೋರು ಫಿಕ್ಸ್ ಆಗಿ ಮಲಗ್ತಾ ಇರಬಾರದು. ಈ ಇದರಲ್ಲಿ ಯಾರಾದ್ರೂ ಗೆಸ್ಟ್ ಬಂದರೆ ಗೆಸ್ಟ್ಗಳಿಗೆ, ಇದು ಟೆಂಪ್ರರಿ ಬಂದು ಹೋಗುವವರಿಗೆ ಇದು ಬೆಡ್ರೂಮ್ ಇದ್ದರೆ ಅನುಕೂಲ. ಆನಂತರ ಇಲ್ಲಿ ಉಚ್ಚ ಸ್ಥಾನದಲ್ಲಿ ದಕ್ಷಿಣ ಆಗ್ನೇಯ ದಿಕ್ಕಿನಲ್ಲಿ ಇಲ್ಲೊಂದು ಟಾಯ್ಲೆಟ್ ಕೊಟ್ಟಿದ್ದಾರೆ. ಈ ಟಾಯ್ಲೆಟ್ ಬಂದಿರುವುದರಿಂದ ಈ ಮನೆ ಹೆಣ್ಣು ಮಕ್ಕಳಿಗೆ ತುಂಬಾ ಸಮಸ್ಯೆಗಳಾಗುತ್ತವೆ. ಆ ಮನೆಯಲ್ಲಿ ಗಂಡ ಮದುವೆ ಮಾಡಿಕೊಟ್ಟು ಕೊಟ್ಟರು ಕೂಡ ಆ ಮನೆಯಲ್ಲಿ ಅವರು ಸುಖವಾಗಿರಲ್ಲ. ತವರು ಮನೆಗೆ ವಾಪಸ್ ಬರುವಂತದ್ದು, ಅಥವಾ ಈ ತವರು ಮನೆ ಮೇಲೆ ಡಿಪೆಂಡ್ ಆಗುವಂತ, ಆಸ್ತಿ ಪಾಸ್ತಿಗಳಿಗೆ ಹೊಣೆಗಾರರ ಆಗುವಂತದ್ದು, ಅಥವಾ ಅವರು ತಮ್ಮ ಹಕ್ಕುಗಳನ್ನ ಚಲಾಯಿಸುವಂತದ್ದಾಗಬಹುದು. ಈ ರೀತಿಯಾಗಿ ಇಲ್ಲಿ ಟಾಯ್ಲೆಟ್ ಬಂದಾಗ ಈ ಮನೆ ಹೆಣ್ಣು ಮಕ್ಕಳ ಮೇಲೆ ತುಂಬಾ ಪ್ರಭಾವವನ್ನು ಬೀರುತ್ತದೆ. ಅದಲ್ಲದೆ ಎರಡನೇ ಸಂತಾನ ಯಾರಿರ್ತಾರೆ, ಗಂಡ ಆಗ್ಬಹುದು ಹೆಣ್ಣಾಗ್ಬಹುದು, ಇಲ್ಲಿ ಎರಡನೇ ಸಂತಾನ ಇದ್ದಾಗ ಎರಡನೇ ಸಂತಾನದ ಮೇಲೆ ತುಂಬಾ ಕೆಟ್ಟ ಪ್ರಭಾವಗಳನ್ನು ಬೀರುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಈ ಭಾಗದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಬರಬಾರದು. ಅದಲ್ಲದೆ ಇಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಸ್ಟೇರ್ಕೇಸ್ ಇಟ್ಟಿದ್ದಾರೆ. ಇವರು ದಕ್ಷಿಣ ಆಗ್ನೇಯದಲ್ಲಿ ಸ್ಟೇರ್ಕೇಸ್ ಇಟ್ಟಿದ್ದಾರೆ. ಈ ಸ್ಟೇರ್ಕೇಸ್ ಕೂಡ ಉಚ್ಚ ಸ್ಥಾನದಲ್ಲಿ ಬಂದಿದೆ. ಸ್ಟೇರ್ಕೇಸ್ ಯಾವಾಗಲೂ ನೀಚ ಸ್ಥಾನದಲ್ಲಿ ಬರಬೇಕು. ನಾವು ಆ ನೀಚ ಸ್ಥಾನವನ್ನು ತುಳಿತಾ ಇರಬೇಕು. ಈ ಭಾಗದಲ್ಲಿ ಸ್ಟೇರ್ಕೇಸ್ ಕೆಳಗಡೆಗೆ ಒಂದು ಟಾಯ್ಲೆಟ್ ಬಾತ್ರೂಮ್ ಇಟ್ಟಿದ್ದಾರೆ. ಇದು ಕೂಡ ತುಂಬಾ ರಾಂಗ್. ಇದು ಕೂಡ ತುಂಬಾ ಸಮಸ್ಯೆಗಳನ್ನ ಉಂಟು ಮಾಡುತ್ತದೆ. ಅದಲ್ಲದೆ ಇಲ್ಲಿ ದಕ್ಷಿಣ ಭಾಗದಲ್ಲಿ ಆಗ್ನೇಯ ಭಾಗವನ್ನ ಬ್ಲಾಕ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಸ್ಟೇರ್ಕೇಸ್ ಕೆಳಗಡೆಗೆ ನಾವು ಮನೆ ಸುತ್ತ ಹಾಕ್ಲಿಕ್ಕೆ ಬರುವ ಹಾಗೆ ಈ ಭಾಗದಲ್ಲಿ ಓಪನ್ ಇರಬೇಕು. ಯಾವುದೇ ಕಾರಣಕ್ಕೂ ಈ ಜಾಗವು ಬ್ಲಾಕ್ ಆಗಬಾರದು. ಅದಲ್ಲದೆ ಇವರು ಸ್ಟೇರ್ಕೇಸ್ ಕೊಟ್ಟಿದ್ದಾರೆ ನೋಡಿ, ಈ ಸ್ಟೇರ್ಕೇಸ್ ಕೂಡ ಇದು ತಪ್ಪು. ಇಲ್ಲಿ ಗೋಡೆಗೆ ಹತ್ತಿ ಬಿಟ್ಟು ನಾವು ಮೇಲ್ಗಡೆ ಹೋಗುವುದರಿಂದ ಇಲ್ಲಿ ಈ ಭಾಗವು ಬೆಳೆದಂಗಾಗತ್ತೆ. ಈ ಭಾಗ ಬೆಳೆದಾಗ ಇದು ಕೂಡ ಬ್ಲಾಕ್ ಆಗತ್ತೆ. ಆದ್ದರಿಂದ ಈ ಭಾಗದಿಂದ ಮೇಲ್ಗಡೆ ಹೋಗುವುದಿರಬಾರ್ದು. ಇಲ್ಲಿ ಮನೆ ಗೋಡೆಗೆ ಹತ್ತಿಬಿಟ್ಟು ಗ್ಯಾಪ್ ಇರುವ ಹಾಗೆ ಈ ಹೊರಗಡೆಯಿಂದ ಇಲ್ಲಿ ಎಂಟ್ರಿ ಕೊಟ್ಟು ಮೇಲ್ಗಡೆಗೆ ಈ ಭಾಗದಿಂದ ಹೋಗುವ ಹಾಗೆ ಮಾಡಿದ್ರೆ ತುಂಬಾ ಅನುಕೂಲವಾಗಿರುತ್ತದೆ. ಅದಲ್ಲದೆ ಈ ಸ್ಟೇರ್ಕೇಸ್ ಇದೆ ನೋಡಿ, ಸ್ಟೇರ್ಕೇಸ್ ಕೂಡ ಒಂದು ಕಡೆಗೆ ಹೆಚ್ಚು ಒಂದು ಕಡೆ ಕಡಿಮೆ ಕೊಟ್ಟಿದ್ದಾರೆ. ಆ ರೀತಿ ಬರಬಾರ್ದು. ಮತ್ತೆ ದಕ್ಷಿಣ ಮಧ್ಯಭಾಗದಿಂದ ಬಂದಿದೆ, ಈ ರೀತಿ ಇರಬಾರ್ದು. ಇಲ್ಲಿ ಎಷ್ಟು ಮೆಟ್ಲುಗಳನ್ನ ನಾವು ಹತ್ತುತ್ತೇವೋ ಅಷ್ಟೇ ಮೆಟ್ಲುಗಳ ಇದರ ಮೇಲ್ಗಡೆಗೆ ಹೋಗ್ಬೇಕು. ಅವಾಗ ನಮಗದು ತುಂಬಾ ಸಪೋರ್ಟ್ ಮಾಡುತ್ತೆ. ಈ ರೀತಿ ನಾವು ಪ್ಲಾನ್ ಅನ್ನು ಮಾಡಿದಾಗ ಈ ಮನೆಯಲ್ಲಿ ಯಾವುದೇ ರೀತಿಯಾಗಿ ಇವರು ಉದ್ಧಾರ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ.
ಎಲ್ಲವನ್ನು ಕಳೆದುಕೊಂಡು ಬೀದಿಗೆ ಬರುವಂತದ್ದು, ಕೊನೆಗೆ ಮನೆ ಮಾರಿಕೊಂಡು ಎಲ್ಲವನ್ನು ಕಳೆದುಕೊಂಡು ಹೋಗುವಂತದ್ದು ಸಂಭವಗಳು ಇಲ್ಲಿ ಇರುತ್ತೆ. ಯಾವುದೇ ರೀತಿಯಾಗಿ ನೆಮ್ಮದಿ ಜೀವನವನ್ನು ಮಾಡಲಿಕ್ಕೆ ತುಂಬಾ ಕಷ್ಟಕರವಾಗುತ್ತೆ ಇಲ್ಲಿ. ವೀಕ್ಷಕರೇ, ನನ್ನದೊಂದು ಸಲಹೆ ಏನಂತಂದರೆ, ತಾವು ಮನೆ ಕಟ್ಟುವಾಗ ಇಂಜಿನಿಯರ್ ಹತ್ರ ಪ್ಲಾನ್ ಮಾಡಿಸಿದ ನಂತರ ಅದನ್ನ ಯಾರಾದರೂ ವಾಸ್ತು ತಜ್ಞರ ಹತ್ರ ನೀವು ಸಂಪರ್ಕಿಸಿ ವಾಸ್ತುದಲ್ಲಿ ಏನಾದರೂ ದೋಷಗಳಿದೆಯೇ ಅನ್ನುವುದನ್ನು ಚೆಕ್ ಮಾಡಿಸಿಕೊಂಡು ನಂತರ ಅದನ್ನ ತಿದ್ದುಪಡಿ ಮಾಡಿಕೊಂಡು ನಂತರ ಮನೆ ಕಟ್ಟುವುದು ತುಂಬಾ ಒಳ್ಳೆಯದು. ಒಂದು ಸಲ ನೀವು ಮನೆ ಕಟ್ಟಿ ಆಮೇಲೆ ಬದಲಾವಣೆ ಮಾಡಿಕೊಳ್ಳಲು ತುಂಬಾ ಖರ್ಚಾಗತ್ತೆ. ಅದನ್ನೆಲ್ಲಾನು ಮಾಡುವಷ್ಟು ತುಂಬಾ ಕಷ್ಟ ಆಗತ್ತೆ. ಆದ್ದರಿಂದ ನೀವು ಇಂಜಿನಿಯರ್ ಪ್ಲಾನ್ ಅನ್ನ ತೆಗೆದುಕೊಂಡ ಆದ ಮೇಲೆ ವಾಸ್ತು ತಜ್ಞರನ್ನ ಸಂಪರ್ಕಿಸುವುದು ತುಂಬಾ ಸೂಕ್ತ. ಇದು ನನ್ನ ಸಲಹೆ. ಮತ್ತು ನಿಮ್ಮ ಗೆಳೆಯರಿಗೂ ಅಥವಾ ನಿಮ್ಮ ಸಂಬಂಧಿಕರಿಗೂ ಈ ಸಂಚಿಕೆಯನ್ನು ಹಂಚಿಕೊಳ್ಳಿ. ಅವರಲ್ಲಿರುವ ವಾಸ್ತು ದೋಷವನ್ನು ಅವರೇ ತಿಳಿದುಕೊಂಡು ವಾಸ್ತುವನ್ನ ತಿಳಿದುಕೊಂಡು ತಮ್ಮಲ್ಲಿರುವ ತಪ್ಪುಗಳನ್ನ ತಿದ್ದಿಕೊಂಡು ಒಳ್ಳೆ ಸುಖ ಜೀವನವನ್ನು ಸಾಗಿಸಲಿ. ಮತ್ತು ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸುತ್ತಾ ಇನ್ನೊಂದು ಸಂಚಿಕೆಯೊಂದಿಗೆ ನಿಮ್ಮ ಎದುರುಗಡೆಗೆ ಬರುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ.